ಐವರ ಕಾಂತಿಗೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವೆಸಿದೆ ಜೀವ. ದೇಶ ಕೊಡುತ್ತಿರ ವಿಭವ ಸರ್ವೇಶ, ಕೊಡುತ್ತಿರ ವಿಭವ ಜ್ವಲಿಸುವುದನ್ನ ವರದ ವಿಧಾನ, ಕಲುಷಿತ ಮನದ ಯೋಗಿಯ ಭಾವ. ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತರಾದ ಅನಾಥ ರಕ್ಷಿಕೆಯಂತೆ ಕಾಡಿಂದ ಕಾಡಿಗರೆದ್ದಾಯಿತು. ಕೀಚಕರ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೀ ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಪಾಂಚಾಲಿ ಪ್ರಿಯತಮೆ ದೇವಿ, ಚಿಂತಾಮಗ್ನಳಾಗಿ ನಿಂತಿರುವಳು. ಪ್ರಿಯತಮೆ, ಕಾರಣವೇನು ನನಗೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮಗಳ ಸಮಾಜದ ನಿಯಮ, ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ವರಧೀರಳಾಗಿ ನಿರಪತ್ನಿಯಾಗಿ ಮರಳು
ಪಾಂಡು ಪುತ್ರರ ಪತ್ನಿಯಾಗಿ ನೀನು ದೇವಿ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ದೇವಿ ಚಂಡ ಚಿಂತೆಯಿಂದ ಪಡ್ಕೋಬೇಕಗಳು ಮೌನ ಪಡ್ಕೋಬೇಕಗಳು ಶಾಂತಿ ಶಾಂತಿ ಪ್ರದೀಪವಾಗಿ ದೇವಿ ಅಣ್ಣನ ಒಂದು ದಿನದಿಂದಾದ ಈ ಅವಿವೇಕದಿಂದ ಈನಿಂದ ನೀವು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರು? ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆಗಿದ್ದು ಆಗಿದ್ದು ಹೋಯಿತು, ಮರೆತು ಬಿಡೋದನ್ನ. ಅದಿರಲಿ, ಈ ದಿನ ಈ ರೀತಿ ನಿಷ್ಠಾರವಾಗಿ ಹೇಳುತ್ತಿರುವಿಲ್ಲ, ಕಾರಣವೇನು ನನಗೆ ತಿಳಿಸಬಾರದೆ? ಆದರದರಿಂದ ಆಗುವ ಪ್ರಯೋಜನವಾದುರಿ ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಶಾಂತಿಯನ್ನು ಬಯಸುವರು ಸಂಧ್ಯೆ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳಿಸಿರುವುದು. ಇನ್ನೇನು ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟುವಿನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ಪುನಃ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ? ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದರಲ್ಲಿ ಯಾರು ರಾಯಭಾರಕ್ಕೆ ಹೋದವರು? ಶ್ರೀಕೃಷ್ಣನು. ವಿಲಾಸ ವಿಘ್ನ ಗೋಪಿಕಾಂಗನೆಯರ ವಿಲಾಸ ವಿಘ್ನಗಳಲ್ಲಿ ಮಗ್ನನಾದ ಯದುಪತಿ ಯುದ್ಧವನ್ನು ಮರೆಯುವುದು ಸಹಜ. ಆದರೆ ನಾನು ಒಂದು ಗಳಿಗೆ ಸಹಿಸತಕ್ಕವನಲ್ಲ. ಅರ್ಜುನನು ದ್ವಾರಕಿಂದ ಹಿಂದಿರುಗಿದಾಗಿಲ್ಲ ಹೀಗಾಗಿರಬಹುದೆಂದು ಭಾವಿಸಿದ್ದೆನು. ಅದು ನಿಜವಾಯಿತು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಪು ಪಾಂಚಾಲಿ, ಬಹಳ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಜಾನೆ ಬಹು ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಬಹು ಜಾನೆ ಮುದ್ದಾಡುವೆನು ಬಾರೆ, ಈ ಬೀರನ ಪ್ರೇಮ ಪ್ರೇಯಸಿ ನೀನೆ, ಪ್ರೇಮದ ಪ್ರೇಯಸಿ ನೀನೆ, ಜಾನೆ ಬಹು ಜಾನೆ ಮುದ್ದಾಡುವೆನು ಬಾರೆ. ಕುಲ ಅದ ಮನ ಕುಲ ಅದ ಮನ ತಿರುಗಿರಣದು ಗುರುವಂಶವನ್ನೇ ನಾಶವಗೈವೆ. ಗುರುಕುಲ ಅದ ಮರ ಪಿಡಿಯುತ್ತರಣದು ಗುರುವಂಶವನ್ನೇ ನಾಶವಗೈದ ಗುರುಲದು ಶಾಸನ ಮಾಡಲನ್ನು ಬಗೆದು ಗುರುಲದು ಶಾಸನ ಕೊಡಲನ್ನು ಬಗೆದು ಗಿಡದಲ್ಲಿ ರಕುತ ಮುಡಿಗಟ್ಟುವೆನು, ಗಿಡದಲ್ಲಿ ರಕುತದಿ ಮುಡಿಗಟ್ಟುವೆನು, ಜಾಡಿ ಬಹು ಜಾಡಿ ಮುದ್ದಾಡುವೆನು ಬಾರಿ, ಈ ಬೀವನ ಪ್ರೇಮ ಪ್ರೇಯಸಿ ನೀನೆ, ಪ್ರೇಮದ ಪ್ರೇಯಸಿ ನೀನೆ, ಜಾಡಿ ಬಹು ಜಾಡಿ ಮುದ್ದಾಡುವೆನು ಬಾರಿ. ಸರಿಯಾದ ಉತ್ತರವನ್ನು ಕೊಟ್ಟಿರುವೆ. ನೀನು ಚತುರಳು, ಮಹಾಚತುರಳು. ನಮ್ಮರೊಡನೆ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆನು. ಆಹಾ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಇನ್ನು ಏನೇನು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯಗಳನ್ನು ಕೇವಲ ಪರೀಕ್ಷಿವೆ. ದ್ರೌಪದ ಮಾಡಿದ ಪ್ರತಿಜ್ಞೆ ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಕಲಿಭೀಮ. ಹೇಳುವುದು ಮಾತ್ರವಲ್ಲ,
ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು? ನೀನು ಅಣ್ಣನಾಗ್ರಧಾರಕನಲ್ಲವೇ? ಅದು ಇಂದಿನ ಮಾತು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೂ ನಾನು ಒಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ನೋಡುವಣ್ಣ, ಭೀಮಸೇನನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣನೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನ್ನಿಂದ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಬಂದಿರುವಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವುದು, ಅದನ್ನು ಈಗಲೇ ತಿಳಿಸಿಬಿಡುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಒಂದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದ ಯುದ್ಧ, ಈ ಗದ ಈ ಗದ ಜಗದ ಯುದ್ಧ, ಈ ಗದ ದುರ್ಯೋಧನ ನನ್ನ ದುರಾಗ್ರದಲ್ಲ ದುಃಖಸುದಯ ದುರೋಳ್ ದುರ್ಮದಾಂಗ ದುರ್ಯೋಧನ ನನ್ನ ದುರಾಗ್ರದಲ್ಲ ದುಃಖಸುದಯ ದುರೋಳ್ ಅಡಿಯೋಳ್ ಗಟ್ಟಿ ಪುಡಿ ಪುಡಿ ಸತ್ಯ ಅಡಿಯೋಳ್ ಗಟ್ಟಿ ಪುಡಿ ಪುಡಿ ಮುಚ್ಚಿ 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 ನನ್ನ ಭಾರವನ್ನು ಈಗ
ಜಗದ ಮಗಾಯುಧ ಈ ಜಗ. ನಾನು ಮತ್ತು ನನ್ನ ಈಗಲೇ ಇವೆರಡೇ ಸಾಕು ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವುದು. ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಏನು ಹೇಳುವ ಪಾಂಚಾಲಿ? ಮಾನವೇ ಮನದ ವೇದನೆ ನೀಡಿದೆ ಧರ್ಮ ಧರ್ಮವೆಂದು ಹಂಬಲಿಸುತ್ತಾಳೆ. ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ನಾನು ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತೇನೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಪುನಃ ಕೃಷ್ಣನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸಲೆಂಬ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ಇನ್ನಿಲ್ಲಿರಲು ನನಗೆ ಕೆಲಸವಿಲ್ಲ. ಸಂಧ್ಯಾ ಫಲಾಪಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ಪ್ರವೃತ್ತಿಯನ್ನು ಕುಲವನ್ನು ನೀವೇ ಅನುಭವಿಸಿರಿ. ಅದರಲ್ಲಿ ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಸೋದರಿ, ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಹಾಗೂ ಧರ್ಮನಂದ. ವಾಸುದೇವ, ಅರ್ಜುನನ ಪ್ರಣಾಮಗಳು. ವಾಸುದೇವ, ಇದು ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ದೇವಕಿ ವರನಂದನ ಭವಜನಯನ
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮರು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಧೃತರಾಷ್ಟ್ರನು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ವಾಚಾಲಿ, ಇನ್ನಿಲ್ಲಿರಲು ನನಗೆ ಕೆಲಸವಿಲ್ಲ. ಅವರಿಗೆ ತೋರಿದ್ದನ್ನು ಅವರು ಮಾಡಿಕೊಳ್ಳಲಿ, ನನಗೆ ತೋರಿದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ಅನಿಸಿದಂತೆಯೇ ನಡೆಯಿತು. ನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆ ಪರಿಹಾಸ್ಯ ಮಾತುಗಳು ನಮಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧೆ ಆಯಿತು ತಾನೇ? ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ. ಅಜ್ಞಾತ ನೆಪವಾಸದಿಂದ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮ 5 ಜನಕ್ಕೂ ಬಳೆಯನ್ನು ಸೀರೆಯನ್ನು ಉಳಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಕೋಪವೇತಕ್ಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೋ. ನನ್ನ ಮಾತುಗಳನ್ನು ಸಮಾಧಾನದಿಂದ ಕೇಳು. ಸರ್ ಆಡು. ಯದುಪತಿ, ಮುಂದೇನಾಯಿತು? ದುರುಳಕವರು ಸ್ವಾಭಿಮಾನ ಶೂನ್ಯ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ನಿನಗೆ ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಏನು ಆ ಸಂಬಂಧ? ಯದುಪತಿ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಅರ್ಜುನ, ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷದ ಪ್ರವೃತ್ತಿಯ ಫಲವನ್ನು ನೀವೇ ಅನುಭವಿಸಿರಿ. ಆದ್ರೆ ಈ ಭೀಮಸೇನನ್ನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇರಿ ನೀನು ನಿರಾಳಶೀಲಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸೇ ತಿರುವೆನು. ಭೀಮಸೇನ, ನೀನು ನಿಜವಾಗಿ ಹಿಡಿಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇಷ್ಟ ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯನ್ನು ಒಪ್ಪದು. ನಿನಗೊಪ್ಪ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ದೇವು, ಬೇಗನೆ ತಿಳಿಸು. ಅದೇನು ಸಂದೇಶ? ಬೇಗ ತಿಳಿಸು. ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇತಕ್ಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇಲ್ಲಿ ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಡು. ಆಗ ನಿನಗೆ ಪ್ರಿಯವಾದ ವಿಷಯವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ.
ಅದು ಹೋಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕೆಳಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಕಾಲ ಹಿಡಿದಿಕೋ. ಯಾಗ್ರಸೇನಿ, ಅಣ್ಣ, ನನ್ನ ಬೆಳಿಗ್ಗೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಆಹಾ, ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮಡೆಯನ್ನು ಬಿಡಿಸುವುದರಲ್ಲಿ ನೀನು ನಿಪುಣೆ ಪಂಡಿತೆಯಂತೆ. ನಿನ್ನ ಪತಿ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಯಾಗ್ರಜಾರಿ, ಅಗ್ರಜ ವಾಸುದೇವನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಭೀಮಸೇನ, ಈಗ ನೀನು ನನ್ನ ಬಂದಿ. ಆದ ಕ್ಷಣಕಾಲ ಮಾತ್ರ. ಹೀಗ ಕೇಳಿರಿ, ಭೀಮಸೇನನ್ನು ಬಂಧಿಸುವ ಹಗ್ಗದಿಂದ ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು? ಅಗ್ರಜ, ಧನಂಜಯ, ನಮ್ಮ ಪ್ರಿಯ ಬಂಧುವಾದ ಕೃಷ್ಣ ವಾಸುದೇವನನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕುನ್ನಿಕೌರವರು ಮತ್ತಿನ್ನಾರು ಇಂತಹ ದುಷ್ಕೃತ್ಯಗಳನ್ನು ಮಾಡಲು ದುರಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುಶ್ಯಾಸನನು ಪ್ರಯತ್ನಿಸಿದನು. ಮತ್ತಿನ್ನಾರು ಮಾಡಲು ಸಾಧ್ಯ? ಯಾಗ್ರಜಾರಿ, ನನ್ನ ಕೈಗಳನ್ನು ಬಿಡಿಸುವುದಿಲ್ಲವೇ? ಈ ನೀಚ ಕೃತ್ಯದಿಂದಾಗಿ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ವಾಸುದೇವನನ್ನು ಈ ರೀತಿ ಅಪಮಾನಗೊಳಿಸಿದರೆ ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನನ್ನ ಕೈಗಳನ್ನು ಬಿಡಿಸುವುದಿಲ್ಲವೇ? ಅಗ್ರಜ, ವಾಸುದೇವ, ನೀನು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವನು. ಮಹಾದೇವ, ಎಲ್ಲಿ ನಗದೆ? ಈಗ ಕೇಳಿ ಎಲ್ಲರೂ. ಉಳದ ಅಗಲ ಕಲರವನ ಕೊಂದು ತೊಳಗಿಸಿರುವ ಕಡೆ ಬಿಡಿಗೆ ಉಳದ ಅಗಲ ಕಲರವನ ಕೊಂದು ತೊಳಗಿಸಿರುವ ಕಡೆ ಬಿಡಿಗೆ ಬಲು ತೆರೆದ ಮೆರವ ಏಡಿದುಳು ಉಡುವೆರಿಸಿ ಬರದಿಂದ ಕಡಿದಿರುವನೀಗ ಬಿಡದ ಓರಿ ಮಸಡದಿ ಔತಣ ಮಾಡಿ ನೀಡಿದ ವೈಭವದಿ ಬರಬಹುದು. ಔತಣ ಮಾಡಿ ನೀಡಿದ ವೈಭವದಿ ಬರಬಹುದು. ಓರ ಕುಂಜವಾಗಿ ಎತ್ತಿದ ಗುರುಳರ ಗುರುವೆರಿಸಿ ಬರದಿಂದ ಕಡಿದಿರುವನೀಗ ಬಿಡದ ತಕಳ ಕಳರವರ ಕೊಂದು ತುಳಿದುಳಿದುವ ಕಡಿದಿರುವನೀಗ ಬಿಡದ. ವಾಸುದೇವ, ಹಿಂದೆ ದುರ್ಯೋಧನ ಒಡ್ಡೋಲಕದಲ್ಲಿ ಪಾಂಚಾಲ ರಾಜೇಂದ್ರ ಮುಂದೆ ಪ್ರತಿಜ್ಞೆಯನ್ನು ಮಾಡಿದನು. ಪುನಃ ಯುದ್ಧ ಸನ್ನಿಹಿತವಾಗುವ ಮೊದಲು ಅದೇ ಪ್ರತಿಜ್ಞೆ ಮಾಡುತ್ತಿರುವನು. ನಾನು ವಾಯುದೇವನ ಅಂಶ ಸ್ಥಳದಲ್ಲಿ ಜನಿಸಿದೆ ಸತ್ಯವಾಗಿದ್ದರೆ, ಕುಂತಿದೇವಿ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ತಲೆಗೆ ಕುರು ಸಮುದ್ರವೋ ಸೆಳೆದು ತರುವಿನ ದುರ್ಯೋಧನ ದುಶ್ಯಾಸನ
ದುಷ್ಟ ಕೀಟಗಳು ಹುಡುಗುಟ್ಟಿ ಪಾತಕ್ಕೆ ದುರ್ಯೋಧನ ತೊಡೆಯ ನರಕ ಮರ್ದನ. ಇದಕ್ಕೆ ನಾನೇನಾದರೂ ತಪ್ಪಿದರೆ ಈ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೆ. ಇಲ್ಲಿ ನನ್ನ ಜನ್ಮದಾತೆಯ ದರ್ಶನವಾಗುವುದೆಂದು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಹೇ ದೇವ, ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಈ ಜಗತ್ತನ್ನು ಮೊದಲಿನಿಂದಲೂ ನೀನು ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ಹಾದಿಯಲ್ಲಿ ನಡೆಸುವ ಭಾರವು ನಿನ್ನದು ದೇವ, ನಿನ್ನದು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರ ದೇಹದಾದಿಯೊಳ್ ಮುಳುಗಿದೆ. ಅರಿಯಲಾರದ ಘೋರ ದೇಹದಾದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ತೊಲಗಿಸೋಯೇ ಭಾಸ್ಕರ. ತೊಲಗಿಸೋಯೇ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಕೀಳು ಸಿಲುಕಿದೆ ನೊಂದು ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಕೀಳು ಸಿಲುಕಿದೆ ನೊಂದು ತಾಪದಿ. ಜೀವಿಸೋ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ. ಹರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ
ಕುಮಾರ ಕರ್ಣ. ಕುಮಾರ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಏನು ಕುಂತಿಯೇ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯೇ? ಹೌದು ಕುಮಾರ. ಅಮ್ಮ ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕಿಯಲ್ಲಿ ನಕ್ಕು ನನಗೆ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ದರ್ಶನವಿತ್ತೆಯಲ್ಲ ತಾಯಿ. ಅಮ್ಮ ಅಮ್ಮ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಅಮ್ಮ ನನ್ನ ಅಡೆದ ಮಾತೆಯು ಹೌದು ಕುಮಾರ. ಏಕೆ ನೂಕಿದೆ ಮಾತೆಯೇ ಮಮತೆಯಿರಲಿ ಏಕೆ ನೂಕಿದೆ ಮಾತೆಯೇ ಮಮತೆಯಿರಲಿ ಏಕೆ ನೂಕಿದೆ ಅಮ್ಮ. ಜನಿಸಿದ ಜಡ ಕರುಣೆ ತೋರೆದು
ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ಬಿಸಾಡಲು ನಾನು ಮಾಡಿದ ದ್ರೋಹವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿಯಿಂದ, ಮಮತೆಯಿಂದ, ಅಕ್ಕರೆಯಿಂದ ಸಾಕಿಸಲು. ಹೀಗಿರುವಾಗ ನೀನು ಮಾತ್ರ, ಅಮ್ಮ, ನೀನು ಮಾತ್ರ ನನ್ನನ್ನು ನಿರ್ದಯಳಾಗಿ ಗಂಗೆಗೆ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಲ್ಲಿನ ಜಲಚರ ಜೀವಿಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತೆಸೆದು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಹೇಗೆ ತೂಗಿದೆ ತಾಯಿ? ಅಮ್ಮ, ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಬೆಸೆಯಬೇಕಾಗಿದ್ದ ನೀನು ನಮ್ಮೀರ್ವರ ನಡುವೆ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ? ಜಗತ್ತೆಲ್ಲವೂ ನನ್ನನ್ನು ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಅದನ್ನು ಕೇಳಿ ನೊಂದು ಬೆಂದು ಕೊಕ್ಕಿ ಹೋದಾಗ ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕೆ ತಾಯಿ ಸುಮ್ಮನಿದ್ದೆ? ಅಮ್ಮ, ಏಕಮ್ಮ ಸುಮ್ಮನಿದ್ದೆ? ಅಮ್ಮ, ಏಕಮ್ಮ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ? ಹೋಗಲಿ ಬಿಡು ತಾಯಿ. ನನ್ನ ಪ್ರಶ್ನೆಗಳಲ್ಲೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನನು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ಇತ್ತು ದರ್ಶನವಿಲ್ಲದ ಇಷ್ಟೇ ಅಲ್ಲ ತಾಯಿ. ಅಮ್ಮ, ಈ ಉಪಕಾರದ ಋಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ನಾನು ಯಾವ ಜನ್ಮದಲ್ಲಿ ತೀರಿಸಲಿ? ಕಂದ
ಮಾತನಾಡಬೇಡ ಕರ್ಣ. ಮುನಿ ಮಂತ್ರದಿಂದ ಹಡೆದಯ ನನ್ನ ಅಮ್ಮ. ಕುಮಾರ, ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುವುದು. ಸತ್ಯವಾಗಿ ಹೇಳುವೆನು, ನೀನು ಬದುಕಿರುವೆ ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವುದು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, 5 ಜನ ವೀರ ಪುತ್ರರನ್ನು ಹಡೆದ ವೀರ ಮಾತೆ ನೀನು. ಪರಮ ಭಾಗ್ಯವತಿ ಜನನಿಯಾದ ನೀನು ಈ ರೀತಿ ಮಾತನಾಡುವುದು ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನೀನು ಪಾಪಿಯಲ್ಲ, ಪವಿತ್ರಳು ತಾಯಿ. ನಿನ್ನ ಪವಿತ್ರವಾದ ಪಾದಗಳನ್ನು ಪೂಜಿಸುತ್ತಿರುವ ಆ ಪಾಂಡವರೇ ಸುಕೃತಶಾಲಿಗಳಲ್ಲವೇ ತಾಯಿ? ಆ ಪಾಂಡವರೇ ಸುಕೃತಶಾಲಿಗಳು. ಅಮ್ಮ, ನಿನ್ನ ಗರ್ಭದಲ್ಲಿ ಮಗನಾಗಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು ಜರಿಸಿತು. ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಹೇಳಿ ಎಂದು ಜರಿಸಿತು. ಅಮ್ಮ, ಆದರೆ ನೀನು ವೀರ ಮಾತೆ, ಮಹಾಶಕ್ತಿ. ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ಮಹಾ ಮಾತೆ ನೀನು. ಅಮ್ಮ, ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ಮುತ್ತಿಟ್ಟು ತುತ್ತಿಟ್ಟು ಪವನದ ತೊಟ್ಟಿಲಲ್ಲಿ ತೂಗಿ ಆಡಿಸಿ ಬೆಳೆಸಿದ ಈ ನಿನ್ನ ಕೈಗಳಿಂದ, ಅಮ್ಮ, ಈ ನಿನ್ನ ಕೈಗಳಿಂದ ಒಮ್ಮೆಯಾದರೂ ನನ್ನನ್ನು ಆಡಿಸಿದ ತಾಯಿ ಇಲ್ಲ ಅಮ್ಮ, ಇಲ್ಲ. ಅಂತ ಅದೃಷ್ಟ ಈ ಪಾಪಿಕರನಿಗೆ ಎಲ್ಲಿ ಲಭಿಸಬೇಕು ತಾಯಿ? ಎಲ್ಲಿ ಲಭಿಸ? ಬಿಡು ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ಆದದ್ದಾಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಆನಂದದಿಂದ ನಿನ್ನ ಅಡಿದವರಿಗೆ ಅರ್ಪಿಸುವೆನು. ಆದರೆ ಈ ಕರ್ಣನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು. ಸೌಭಾತ್ರ ದಾನ ಮಾಡು ಕಂದ, ಸೌಭಾತ್ರ ದಾನ ಮಾಡು. ಮಾ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ಅಮ್ಮ, ಇಂತಹ ನೀಚ ಕಾರ್ಯವನ್ನು ನಾನು ಮಾಡಿದರೆ ನನ್ನ ತಂದೆ ತಾತನ್ನದಿರು ನರಕಕ್ಕೆ ಬೀಳುವುದಿಲ್ಲವೇ? ಮುಂದೆ ಹುಟ್ಟಲಿರುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ನನ್ನನ್ನು ಶಪಿಸುವುದಿಲ್ಲವೇ ತಾಯಿ? ಶಪಿಸುವುದಿಲ್ಲವೇ? ಅಮ್ಮ, ಈ ಸನ್ನಿವೇಶದಲ್ಲಿ ನಾನು ಏನು ಮಾಡಬೇಕೆಂದು ನೀನೇ ನನಗೆ ಹಿತ ಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಏನು ತಾಯಿ, ನಾವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನೀನು ಸಂತೋಷ ಪಡಬೇಕೆ? ಅಯ್ಯೋ ಅಮ್ಮ, ಅದು ನಿನ್ನ ಭ್ರಮೆ ತಾಯಿ, ಭ್ರಮೆ. ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು ತಾಯಿ? ಎಲ್ಲಿ ಲಭಿಸಬೇಕು? ಅಮ್ಮ,
ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಲ್ಲ ತಾಯಿ. ಸಾಮಾನ್ಯ ಮನುಷ್ಯನಿಗೂ ಕೂಡ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನೇ ಕೊಡಲು ನಿರಾಕರಿಸಿದ ನೀನು ಅಮ್ಮ, ಒಂದು ಮಾತೃ ಪ್ರೇಮವನ್ನೇ ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದಾಸಿಯನ್ನು ತೋರಿಸುವಿಲ್ಲ ತಾಯಿ. ಇಂದು ರಾಜ್ಯದಾಸಿಯನ್ನು ತೋರಿಸುವಿಲ್ಲ. ಎಳೆತನದಲ್ಲಿ ನೀನು ಚಿವುಟಿ ಬಿಸಾಡಿದ ಆ ಬಂಧು ಪ್ರೇಮದ ಸಸಿಯು ಅಂದೇ ಒಣಗಿ ಹೋಗಿರುವುದು ತಾಯಿ, ಅಂದೇ ಒಣಗಿ ಹೋಗಿರುವುದು. ಅದು ಮತ್ತೆಂದು ಚಿಗುರುವುದಿಲ್ಲ ಅಮ್ಮ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದು ನನ್ನ ತಪ್ಪೇನಮ್ಮ. ಅಮ್ಮ, ಬಿಡುತ್ತಾಯಿ ನಿನ್ನ ಚಿಂತೆಯನ್ನ. ಕುಮಾರ, ಪಂಚ ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲದು ತಾಯಿ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತವಿರುವವರೆಗೂ ನಾನು ಆ ನನ್ನ ಕೌರವ ಸ್ವಾಮಿಗಾಗಿಯೇ ಹೋರಾಡುವೆನು. ಕುಮಾರ, ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಪ್ರಪಂಚವೆಲ್ಲೂ ನನ್ನನ್ನು ಈನ ಸೂತ ಎಂದು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದ ನನ್ನನ್ನು ಸಂರಕ್ಷಿಸಿದ ಆತನು ಮಹಾ ತಾಯಿಯಲ್ಲವೇ ಸ್ವಾಮಿ. ಅಮ್ಮ, ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಪ್ಪಿ ಆಲಂಗಿಸಿ ಅಂಗ ದೇಶದ ಅರಸನನ್ನಾಗಿ ಮಾಡಿ, ಕುರು ಸಾಮ್ರಾಜ್ಯದ ಮಾಂಡಲೀಕನನ್ನಾಗಿ ಮಾಡಿ, ಈ ಭರತ ಖಂಡದಲ್ಲಿ ಈ ಕರ್ಣನಿಗೆ ವಿಶಿಷ್ಟವಾದ ಸ್ಥಾನಮಾನಗಳು ದೊರಕುವಂತೆ ಮಾಡಿ, ಬಹು ಪ್ರೀತಿಯಿಂದ ಮನ್ನಣೆಯಿಂದ ನನ್ನನ್ನು ಸಲಹಿದ ಆ ನನ್ನ ಕೌರವ ಸ್ವಾಮಿಯನ್ನು ನಾನು ಹೇಗೆ ತೊರೆಯಲಿ ತಾಯಿ, ನಾನು ಹೇಗೆ ತೊರೆಯಲಿ? ಅಮ್ಮ, ನನ್ನ ಪ್ರಾಣಕ್ಕೆ ಪ್ರಾಣದಂತೆ, ಹೃದಯದ ಸಕನಂತೆ ನನ್ನನ್ನೇ ಆಧಾರ ಸ್ತಂಭವೆಂದು ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಿರುವಾಗ ಇಂತಹ ಕ್ಷುಲ್ಲಕವಾದ ಸಂಬಂಧವನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆಯುವುದು ಧರ್ಮವೇ ತಾಯಿ? ಅಮ್ಮ, ಈ ನಿನ್ನ ಮಾತನ್ನು ನಾನು ಸರ್ವದಾ ಒಪ್ಪುವುದಿಲ್ಲ ತಾಯಿ. ಈ ಯುದ್ಧದಿಂದ ನಾನು ಪರೋನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕಂದ, ಅವರನ್ನು ಉಳಿಸಿಕೊಡು. ಅಮ್ಮ, ಆ ಪಾಂಡವರೆಂದರೆ ನೀನು ಇಷ್ಟೊಂದು ಪ್ರೀತಿ, ವಾತ್ಸಲ್ಯ, ಮಮತೆ ತಾಯಿ. ಅಮ್ಮ, ಆ ಮಕ್ಕಳ ಮೇಲಿರುವ ಪ್ರೀತಿ, ಮಮತೆ, ವಾತ್ಸಲ್ಯದಲ್ಲಿ ಕಿಂಚಿತ್ತಾದರೂ ಈ ಮಗನ ಮೇಲೆ ಏಕಿಲ್ಲ ತಾಯಿ. ಈ ನಿನ್ನ ಮಗನ ಮೇಲೆ ಏಕಿಲ್ಲ. ಎಷ್ಟೇ ಆದರೂ ಅವರು ನೀನು ಆಡಿಸಿ ಬೆಳೆಸಿದ ಮಕ್ಕಳಲ್ಲವೇ? ಆದರೆ ನಾನು ನಿನಗೆ ಬೇಡವಾಗಿ, ಭಾರವಾಗಿ ನದಿಗೆ ಬಿಸಾಡಿದ ಮಗನಲ್ಲವೇ? ಆಗಲಿ ತಾಯಿ, ಆಗಲಿ. ಧರ್ಮನಿಷ್ಠನು, ಸತ್ಯಸಂಧನೂ ಆದ ಆ ಧರ್ಮರಾಯನನ್ನು ಉಳಿಸಬಲ್ಲೆ. ರೌದ್ರಾಂಶ ಸಂಭೂತನು, 1000 ಆನೆಗಳ ಬಲವುಳ್ಳವನು ಆದ ಆ ಭೀಮಸೇನನನ್ನೂ ಉಳಿಸಬಲ್ಲೆ. ಮಹಾ ಮೇಧಾವಿಗಳಾದ ಆ ನಕುಲ ಸಹದೇವರನ್ನೂ ಉಳಿಸಬಲ್ಲೆ. ಆದರೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ, ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಕೌರವ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ.
ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ. ನನ್ನಿಂದ ಅರ್ಜುನನೇ ಹತನಾದರು ಅಥವಾ ಆ ಅರ್ಜುನನಿಂದ ನಾನೇ ಹತನಾದರು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ. 5 ಜನ ಮಕ್ಕಳು ಉಳಿದೇ ಉಳಿಯುವರು. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಹೇಳು ತಾಯಿ, ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು. ನಿನ್ನ ಮಗನಾಗಿ ಜನಿಸಿ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ನುಡಿದು ನಡೆಸಲಾರದ ಹಡುಕೂಡಲೇ ಕರ್ಣಪೇ ಸೂರ್ಯ ತನುಗ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆ ಧರ್ಮದಾಣೆ ಮತ್ತಿತರಾಣೆ ಜನನಿ. ತೊಟ್ಟ ಬಾಣವನ್ನು ತೊಡೆದಿರುವುದಲ್ಲದೆ ಕಟ್ಟ ಕಡೆಯ ತನಕ ಕರ ಮುಗಿದ ಬೇಡವನ್ನು ಮನ್ನಿಸು ಸ್ವಾಮಿ ನೀನೆ ಕಾಣುತ್ತಲ್ಲ. ತೊಟ್ಟ ಬಾಣವನ್ನು ತೊಡೆದಿರುವುದಲ್ಲದೆ ಕಟ್ಟ ಕಡೆಯ ತನಕ ಕರ ಮುಗಿದ ಬೇಡವನ್ನು ಮನ್ನಿಸು ಸ್ವಾಮಿ ನೀನೆ ಕಾಣುತ್ತಲ್ಲ. ಸಹಜಾದರ ಪುರಿಯೇ ಕುಬೇರ, ಸಹಜಾದರ ಪುರಿಯೇ ಕುಬೇರ, ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ, ಬೇಡುವೆ ಭಿಕ್ಷೆಯನ, ನೀನೇ ಅಭಿಮತನ, ಭಿಕ್ಷೆಯನ, ನೀನೇ ಅಭಿಮತನ, ಅಭಿಮತನ, ಅಭಿಮತನ. ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ, ತೊಡಬೇಡ. ಬರಸಿಡಿಲು ಬಡಿದಂತ ಕೈಗುಳಿಗಳಿಂದೆಲ್ಲ ಒಡಲ ಗಿರಿದಯ ಅಯ್ಯೋ ಅರಿಯದಾದೆ. ಪರಮ ಭಾಗ್ಯವತಿ ಜನರಿ ನೀನು ಮುನಿ ಮಂತ್ರವಂ ಜಪಿಸಿ ಜನ್ಮವಿತ್ತಯನಗೆ. ಅಮ್ಮ, ಮುನಿ ಮಂತ್ರವಂ ಜಪಿಸಿ ನೀ ಜನ್ಮವಿತ್ತಯನಗೆ. ಸೂತನೆಂಜರಿದ ಜನರೆದುರು ಕುರು ಸಾಮ್ರಾಜ್ಯದ ಮಾಂಡಲೀಕನಂ ಮಾಡಿ ಕೊಲೆಯವನ ತೊರೆಯಲಾರೆ, ತೊರೆಯಲಾರೆ. ನುಡಿದಂತೆ ನಡೆದು ಭಾರತನ ಗರ್ವವನ್ನು ಸ್ವಾಮಿ ನಿಷ್ಠ ಏನೆಂಬುದನ್ನು ಜಗಕ್ಕೆ ತೋರದಿರೆನು. ಬೆಚ್ಚದೆ ಎನ್ನೆದೆಯ ಕಿಚ್ಚನು ತೋರಿ ಕೊಚ್ಚಿಂದವನ ಕೊಚ್ಚದೆ ಬಿಡನಮ್ಮ. ಎಚ್ಚರಿತು ಲೋಕವು ಈ ಕರ್ಣ ದುರ್ಯೋಧನರ ಸ್ನೇಹವೇ ಎಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ, ಸತ್ಯ, ಸತ್ಯ. ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಹೇ ದುರ್ಯೋಧನ, ಪ್ರಾಣಸಖ, ಹೇ ನನ್ನ ಕೌರವ ಸ್ವಾಮಿ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ,
ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಮೃಗ ಪ್ರಾಣಿ ಪಕ್ಷಿಗಳಿರ, ಗಿಡ ಮರ ಬಳ್ಳಿ ತರುಲತೆಗಳಿರ, ಆ ನನ್ನ ಪೊರೆದಾತನನ್ನು ನೀವೇ ಕಾಪಾಡಬೇಕು. ಈ ಮಣ್ಣಲ್ಲಿ ಬೆರೆತಿರುವ ಸಕಲ ಜೀವ ಚರಾಚರ ಜೀವರಾಶಿಗಳಿರ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೋ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದರೋ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೋಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಇರಲಿ, ಆಗಲಿ. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವವರೆಗೂ ನಾನು ಆ ನನ್ನ ಕೌರವ ಸ್ವಾಮಿಗಾಗಿಯೇ ಹೋರಾಡುವೆನು. ಅಮ್ಮ, ಅಳಬೇಡ ತಾಯಿ. ಎತ್ತ ನಿನ್ನ ಸಂಕಟವನ್ನು ನಾನು ಬಲ್ಲೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಡಲೊಲ್ಲೆ. ಕೊಡುವೆನು ಭಾಷೆಯನು ಬಿಡು ಚೇತಯ. ಜನನೀ ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಕೊಡುವುದಿಲ್ಲ ನಾ ಮತ್ತೊಮ್ಮೆ. ಕೊಡುವುದಿಲ್ಲ ನಾ ಮತ್ತೊಮ್ಮೆ. ಮುಗಿಲಗಿಳಿದು ಬರಲಿ ಈ ಧರೆಯ ಬೆಳೆದುದಿಲ್ಲಲಿ. ಮುಗಿಲಗಿಳಿದು ಬರಲಿ ಧರೆಯ ಬೆಳೆದುದಿಲ್ಲಲಿ. ಜ್ಞಾನ ಸತ್ಯವಮ್ಮ, ಜ್ಞಾನ ಸತ್ಯವಮ್ಮ. ಬೇಡು ಚೇತಯ ಜನನಿ. ಕುಮಾರ, ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಇನ್ನು ಜಯವಿಲ್ಲ ತಾಯಿ. ಈ ಯುದ್ಧದಲ್ಲಿ ಇನ್ನು ನಮಗೆ ಜಯವಿಲ್ಲ. ಅಮ್ಮ, ನಿನ್ನ ಮಾತಿನಂತೆಯೇ ಒಮ್ಮೆ ತೊಟ್ಟ ಬಾಣವನ್ನು ನಾನು ಪುನಃ ತೊಡುವುದಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಹೋಗಿ ಬಾ. ಅಮ್ಮ, ಅಮ್ಮ, ಕುಮಾರ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆನು. ಹೇಳು ಮಗನೇ. ಖಂಡಿತವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವೆನು. ಅಮ್ಮ, ಅಮ್ಮ, ಕುಮಾರ, ಹೆತ್ತ ತಾಯಿಯಾದ ನಿನ್ನ ಪ್ರಥಮ ದರ್ಶನ ಎಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರು. ಕುಮಾರ, ಅಮ್ಮ,
ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ಕರ್ಣ, ಅಮ್ಮ, ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಕರ್ಣ, ಸತ್ಯಸಂಧನು ಧರ್ಮನಿಷ್ಠನೂ ಆದ ಆ ನನ್ನ ಸಹೋದರ ಧರ್ಮರಾಯ ಅವನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಸಬೇಕೆಂದು ನಿನ್ನ ಚರಣಗಳಲ್ಲಿ ಬಿದ್ದು ಬೇಡಿಕೊಳ್ಳುವೆನು ತಾಯಿ, ನಿನ್ನ ಚರಣಗಳಲ್ಲಿ ಬಿದ್ದು ಬೇಡಿಕೊಳ್ಳುವೆನು. ಕರ್ಣ, ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತವ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ಕುಮಾರ, ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಇರಲಿ ಇರಲಿ, ನೆಚ್ಚಿರುವ ನನ್ನ ಸ್ವಾಮಿಯ ಇಂಚೆಗೆ ಕಿಚ್ಚಿತ್ತು ತುಚ್ಚನಾಗದೆ ಹೆಚ್ಚಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿದರು. ಏ ವಿಧಿ ವಿಧಿ, ಮನ ಬಂದಂತೆ ಆಡಿಸುತ್ತಿರುವೆಯಾ? ಆಡಿಸು ಆಡಿಸು. ಅರಿತವರಾರೋ ಸಾಧ್ಯವೋ ಅರಿತವರಾರೋ ಲೀಲೆಯ ಬಲ್ಲವರಾರಿಹರೋ ದೇವ
ಏ ವಿಧಿ, ನಗು ನಗು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರೋ ಋಜುನೆಲ್ಲ ಮೇಲೆಯ ಬಲ್ಲವರಾರಿಹರೋ ದೇವ ಅರಿಯಲ್ಲ ಸಾಧ್ಯವೋ. ಪ್ರಾತಃ ಕಾಲದ ಉದಯ ಗೀತೆಯ ಮೃತ್ಯುವಿನ ತೀವ್ರ ಸ್ವರವಾಗಿ ಕೇಳಿ ಬರುತ್ತಿವೆ. ದಯಾಮಯಿನಿ, ನನ್ನ ಕುಮಾರನಿಗೆ ಯಾವ ಮಂಗಲವೂ ಆಗದಿರಲಿ. ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ಕುಮಾರ, ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆ. ನನಗೆ ನನ್ನನ್ನು ಆಶೀರ್ವದಿಸಿ ಆಜ್ಞೆಯನ್ನು ಕೊಡ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ. ತಿಳಿದಿರುವುದು, ಆದರೆ ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದರೆ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೆನು. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿನ ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತನ್ನು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ನನ್ನ ಮಾತನ್ನು ಕೇಳು. ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪವೃಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವಂತೆ. ಅಮ್ಮ, 100 ಜನ ವೀರ ಪುತ್ರರನ್ನು ಪಡೆದ ವೀರ ಮಾತೆಯಾದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲಿಸುವನಮ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ದುಡುಕಿನಿ ಕೆಡಬೇಡ, ಕೆಡುಕನಾಪಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಪಿಸಬೇಡ. ಪಾಂಡುನಂದನರೋಡು ವೇಷವೆಣಿಸಬೇಡ. ಗುರುಪಾಂಡವನ ಸೋದರ ಬೇಡ. ಕುಮಾರ, ಮಾತನ್ನು ಕೇಳಿಕೊಂಡ? ಗುರುಪಾಂಡವನ ಸೋದರ ಬೇಡ. ತಾರುಣಿ ಧರೆಯೊಳಗೆ ನಿಜ ಸೌರ್ಯವ. ತಾರುಣಿ ಧರೆಯೊಳಗೆ ನಿಜ ಸೌರ್ಯವ. ಚಲಬೇಕೆ ಕುರುವಂಶದ ಚಲದಾಡಿರೆ ಕುರುವಂಶಧಮನ. ಚಲಬೇಕೆ ಕಂದ ಚಲಬೇಕೆ ತನಯ ಚಲಬೇಕೆ ಕುರುನಂದನ. ನನ್ನ ಮಾತನ್ನು ಕೇಳಿಕೊಂಡ?
ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಡು ಕಂದ. ಪಾಂಡವರು ಅಮ್ಮ, ಪಾಂಡವರು 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 ಹೋ ಪಾಂಡವರು ಮಾಡುವುದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಮ್ಮ, ಪತ್ನಿಯ ಅಪಮಾನವನ್ನು ನೋಡುತ್ತಾ ಕೈಕಟ್ಟಿ ಹೇಡಿಗಿಂತ ಕುಳಿತಿರುವುದು ಕ್ಷತ್ರಿಯ ಧರ್ಮವಲ್ಲ, ಒಬ್ಬ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನರಮನೆಯ ಒಬ್ಬ ಸಾಮಾನ್ಯ ಮಹಿಳೆಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ ಅಮ್ಮ? ಏನು ಮಾಡುತ್ತಿದ್ದೆ? ಹಣ ಬಂದವನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿ ಕಕ್ಷೆಯಲ್ಲಿ ನಿಂತಿದ್ದರು ಲೆಕ್ಕಿಸದೆ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೆ ಸಾಮಾನ್ಯ ಏಳಿಯೂ ಮಾಡದಂತಹ ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ಅಮ್ಮ ಅವರನ್ನು ಕಂಡರೆ ನನಗೆ ಅಷ್ಟೊಂದು ದ್ವೇಷ. ಅಮ್ಮ, ಅವರು ಭರತ ವಂಶದ ಕಳಂಕ ಸ್ವರೂಪ. ಅವರು ಶಂತ ದುಷ್ಯಂತಾದಿ ನಮ್ಮ ಪೂರ್ವಜರನ್ನು ಪುಣ್ಯ ಕೀರ್ತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿದ್ದೆ. ನನಗೆ ಆಶೀರ್ವಾದ ಮಾಡಿ ನನಗೆ ಆಜ್ಞೆಯನ್ನು ಕೊಡ್ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಶಾಪವನ್ನ ಪಾರಿಗೆ ಕಟ್ಟಿದ್ದ ಬುದ್ಧಿ ಹೇಳಿ ಪಾಂಡವರು ಯುದ್ಧಕ್ಕೆ ಆಹ್ವಾನಿಸೇ ನೀನು ಆಹ್ವಾನಿಸುತ್ತಿರುವುದು ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡೆದೇ ತೀರಬೇಕು. ಬಾ ಕುಮಾರ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವಲ್ಲಿ ತಾಯಿಯಾದ ನನ್ನ ಕರ್ತವ್ಯ. ನನ್ನೆದುರಿನಲ್ಲಿ ಮೊಣಕಾಲಲ್ಲಿ ಕುಳಿತು ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದೇ ಬಾರಿ ಸ್ಪರ್ಶಿಸುವೆ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ.
ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಕಾದಾಡಲು ಸಿದ್ಧರಾಗಿರುವ ವೀರ ಯೋಧರೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಪಾರ್ಥ ವಿಜಯ ಜವದೊಳಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಗಾಂಡೀವಿ ವಾಸುದೇವ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿರುತ. ಅರ್ಜುನ ಮಹಾರಥಿಕ ಬಹುಪದಾದಿ ಪರಿರು ಮಹೋಗ್ರಾರಿ ಭಟ ಸಮಾಕ ವಿಜಯ. ಜಗದಳ್ಳಿ ಸೈಮರವಿ ರಣಭುವಿಯ ಪರಿಯ ವಿಜಯ. ಪಾರ್ಥ ಪರಮಾತ್ಮ ಅಹಿತ ನಿವಾಹಿತ ಋಷಭ ತುರುಗ ಗಜ ಸಹಿತ ವಿಭವ ವಿರುತ. ಅರ್ಜುನ ಪರಮಾತ್ಮ ಅಹಿತ ನಿವಾಹಿತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾಪಿಲಿಕಿಲ ತುಹಿನ ರೋಚಿ ಕುಲ ಮಹಾಪಿಲಿಕಿಲ ಕೃಪ ಭರಿತ ಗುರು ವಿಷಯ ಪರಿಕಲಿತ. ಅರ್ಜುನ ಕೃಪ ಭರಿತ ಗುರು ವಿಷಯ ಪರಿಕಲಿತ. ಕೃಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದಳಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ರಣಭುವಿಯ ಪರಿಯ ವಿಜಯ. ರಣಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ವಾಸುರನೇ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದುಗಡೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅರ್ಜುನ ಪರಮಾತ್ಮ ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಪರಮಾತ್ಮ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥಗಳಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕಟವು ಬೆಳಗುತ್ತಿರುವುದು. ಪಾರ್ಥ, ಪರಮಾತ್ಮ ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಗುರು ಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಇದೆಂತ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಉತ್ಥಾನವೋ ಅಥವಾ ಪತನವೋ ದೇವಾ?
ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ? ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಅರ್ಜುನ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಜರತಿಗೆ ದಾಂಡೇವ ತುಳಸಿಗೆ ಕೈ ಕಾಲು. ಅರ್ಜುನ, ಜರುತಿದೆ ಗಾಂಡೀವ ತುಳುತಿದೆ ಕೈ ಕಾಲು. ಹೇ ಪರಮಾತ್ಮ, ಜರುತಿದೆ ಗಾಂಡೀವ ತುಳುತಿದೆ ಕೈ ಕಾಲು. ಮತೆಗೆ ನಾನಾಗೆ ಕಥವ ತೋರಿಸ. ಹೌದು ದೇವ, ಮತೆಗೆ ನಾನಾಗೆ ಕಥವ ತೋರಿಸ. ಸಮರದಿ ಸೆಣಸಾಡನ ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ. ಹೇ ಪರಮಾತ್ಮ. ಅರ್ಜುನ, ಗುರು ಬಾಂಧವರ ಶಿರಸೇದಿಸನ. ಹೌದು ದೇವ, ಗುರು ಬಾಂಧವರ ಶಿರಸೇದಿಸನ, ಗುರು ಬಾಂಧವರ ಶಿರಸೇದಿಸನ. ಹೌದು ದೇವ, ಗುರು ಬಾಂಧವರ ಶಿರಸೇದಿಸನ. ಅಲ್ಪ ಭೋಗವ ಬಯಸಿ ಪಾತಗೆ ನಾನಾದೆ. ಹೌದು ದೇವ, ಪಾರ್ಥ, ಅಲ್ಪ ಭೋಗವ ಬಯಸಿ ಪಾತಗೆ ನಾನಾದೆ. ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಸೆಣಸಾಡನ ಸೆಣಸಾಡನ. ಪರಮಾತ್ಮ. ಅರ್ಜುನ, ಒಂದು ಸಾರಿ ಪರಮಾತ್ಮ ಏನೆಂದು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ಹೇ ದೇವ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ, 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿವದೆ ಗುರು ಹಿಂಸೆಗೆ ಕೈ ಹಾಕಲಾರದು. ಪರಮಾತ್ಮ, ನನಗೆ ಈ ಯುದ್ಧವೇ ಬೇಡ, ರಥವನ್ನು ತಿರುಗಿಸು ಮಿತ್ರ. ಕುತತ್ವ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವವು ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಹೇ ದೇವ, ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿ ಶ್ರೇಯಸ್ಕರವಾದುದು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಪರಮಾತ್ಮ, ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲೇ ಸ್ವಜನವಧೆ ನನಗೆ ಸಮ್ಮತವಲ್ಲ ದೇವ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನೂ ಕೂಡ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು, ಅಂಗಾಂಗಗಳು ನಿಶ್ಚೇಷ್ಟಿತವಾಗುವವು. ಹೇ ದೇವ, ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಪರಮಾತ್ಮ, ಅರ್ಜುನ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದೆಗೆ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ದ್ರೋಣಂಚ ಮಧುಸೂದನ ಯೇಸುವೇ ಪ್ರತಿಯೋ ಸ್ವಾಮಿ ಯೇಸುವೇ ಪ್ರತಿಯೋ ಸ್ವಾಮಿ ಪೂಜಾರ್ಹವರಿಸೂದನ ಪೂಜಾರ್ಹವರಿಸೂದನ. ಪರಮಾತ್ಮ, ಅರ್ಜುನ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದಿವೆ. ಪರಮಾತ್ಮ, ಅರ್ಜುನ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ದೇವ, ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಅರ್ಜುನ, ನಾವಿಬ್ಬರು ಈ ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ,
ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯ ನಿನ್ನ ಅವತಾರದ ಗುರುತುಗಳೇನು ದೇವ? ಅದನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಹೇಳಿದೇವ. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ನಾನು ನೀರಿನಲ್ಲಿ ಸರ್ವಶ್ರೇಷ್ಠವೂ ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯನಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರಣನು ನಾನು. ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವ ಪಾರ್ಥ. ಈ ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯವನ್ನು ಗಳಿಸಿ ಕೀರ್ತಿಶಾಲಿಯಾಗುವೆ. ಆಹಾ, ಎಂತಹ ಭಯಾನಕ ರೂಪವಿದೆ! ಮನವು ಚಂಚಲೆಯ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಚಿರಚಿತವಾಯ್ತು ಹರಿಯೇ ದೇವಾ. ಶಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರೆ ಗಿರಿಧಾರೆ ಗಿರಿಧಾರೆ. ಪರಮಾತ್ಮ,
ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೂರು ಬಳಲಿದೆ. ಹೌದು ದೇವ. ದಾರಿ ಕಾಣದೆ ನೂರು ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಹೌದು ದೇವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸೆ ಕರಗಳ ಬೇಡುವೆ ಚರಣದೆ. ಹೌದು ದೇವ. ಜೋಡಿಸೆ ಕರಗಳ ಬೇಡುವೆ ಚರಣದೆ. ಬಾಡೋ ಕೃಪೆಯನೋ ಪಾಮರರನ್ನೋಳು. ಬಾಡೋ ಕೃಪೆಯನೋ ಪಾಮರರನ್ನೋಳು. ಭೀಕರ ರೂಪದ ಬೇಜಯ ತಡೆಗೆ. ಪರಮಾತ್ಮ. ಭೀಕರ ರೂಪದ ಬೇಗೆಯ ತಡೆಗೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೂರು ಬಳಲಿದೆ. ಪರಮಾತ್ಮ. ದಾರಿ ಕಾಣದೆ ನೂರು ಬಳಲಿದೆ. ಶಾಂತಿಯ ಕರುಣಿಸೋನೆ ರಾಧಾರಮಣ ಮುಕ್ತಿಯ ಕರುಣಿಸೋನೆ ಕರುಣಿಸೋನೆ ಕರುಣಿಸೋನೆ. ಹೇ ಪರಮಾತ್ಮ, ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು, ನೋಡಲಾರೆ. ಪರಮಾತ್ಮ, ಹೇ ದೇವ, ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು ದೇವ. ಏ ಗೋಪಿಕಲಾ ವಲ್ಲಭ, ನಿನ್ನ ಸೌಮ್ಯ ರೂಪದ ಮಂದಹಾಸದಲ್ಲಿ ಲಲನಾಚಿತ್ತರಂಜಕವಾದ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು ದೇವ, ತೋರಿಸು. ಭಯವನ್ನು ಬಿಡು ಪ್ರಾಣಸಕ. ಪರಮಾತ್ಮ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಈ ನಿನ್ನ ನೌಕೆಯು ಪ್ರತಿಷ್ಠವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆನು. ಅರ್ಜುನ, ಪರಮಾತ್ಮ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಜಯಭೇರಿಯನ್ನು. ನೋಡಲ್ಲಿ ಚದುರೋಡುತ್ತಿದೆ ಸೈನ್ಯ, ನೋಡಲ್ಲಿ ಚದುರೋಡುತ್ತಿದೆ ಸೈನ್ಯ, ಈ ಕುರುಕುಲ ಕಳಂಕ ಗುರು ಪರಿವರು, ನೋಡಲ್ಲಿ ಚದುರೋಡುತ್ತಿದೆ ಸೈನ್ಯ. ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಕುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಬೆದರದ ನೀನಿ ಕದನವ ಮಾಡೈ, ಬೆದರದ ನೀನಿ ಕದನವ ಮಾಡೈ, ಪಾಂಡವ ಕೀರ್ತಿಯ ಗಗನಕ್ಕೆ ಮೆರೆಸೈ, ಪಾಂಡವ ಕೀರ್ತಿಯ ಗಗನಕ್ಕೆ ಮೆರೆಸೈ. ನೋಡಲ್ಲಿ ಚದುರೋಡುತ್ತಿದೆ ಸೈನ್ಯ, ಈ ಕುರುಕುಲ ಕಳಂಕ ಗುರು ಬರಿವರು, ನೋಡಲ್ಲಿ ನೀ ನೋಡಲ್ಲಿ ನೀ ನೋಡಲ್ ಚದುರೋಡುತ್ತಿದೆ ಸೈನ್ಯ. ರಾಮ ಜಯತು ನಾಮ
ಮಾರುತಿ ಕಲಾ ಸಂಘಕ್ಕೆ, ಶ್ರೀ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘಕ್ಕೆ, ಶ್ರೀ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘಕ್ಕೆ, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ, ಜಯನಗರ ಹಿತರಕ್ಷಣಾ ವೇದಿಕೆಗೆ, ಜಯವಾಗಲಿ. ಒಂದೇ ಮಾತರಂ.